ಪ್ರಕಟಣೆ. ಮಾಯಾವತಿಯ 69ನೆಯ ಹುಟ್ಟುಹಬ್ಬ ಆಚರಣೆ. ಗಂಗಾವತಿ ನಗರದ ಅನಾಥಾಶ್ರಮದಲ್ಲಿ ಇಂದು ಮಾಯಾವತಿಯವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕೇಕ್ ಕಟ್ ಮಾಡಿ ಅಲ್ಲಿನ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಿ ವಿಭಿನ್ನ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೊಪ್ಪಳ ಬಿಎಸ್ಪಿ ಜಿಲ್ಲಾಧ್ಯಕ್ಷರು ಹುಲಿಗೇಶ್ ದೇವರಮನಿ, ಮಾಯಾವತಿಯವರು ದಲಿತರ ಪರವಾಗಿ, ಶೋಷಿತರ ಪರವಾಗಿ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನ ಜಾರಿಗೆ ತರುವುದರ ಮುಖಾಂತರ ಅನೇಕ ಕಲ್ಯಾಣ ಕಾರ್ಯಕ್ರಮವನ್ನ ಜಾರಿಗೆ ತಂದರು. ಜನವರಿ 15, 1956ರಂದು ಜನಿಸಿದ ಇವರು ಬಡ ಕುಟುಂಬದಲ್ಲಿ ಹುಟ್ಟಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಈ ಮಟ್ಟಕ್ಕೆ ತಲುಪಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲೇಶ್ ನಾಯ್ಕ, ರಮೇಶ್ ಕಾಳಿ, ಶಾಂತಕುಮಾರ್, ದೊಡ್ಡಮಾರಪ್ಪ, ಮಲ್ಲೇಶ್ ನಾಯ್ಕ್, ನಿಂಗಪ್ಪ ನಾಯ್ಕ, ನೀಲಪ್ಪ, ಹುಲಗಪ್ಪ ಕೊಜ್ಜಿ ಹಾಗೂ ಪಕ್ಷದ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಕ್ಕ ಮಾಯಾವತಿ ಅವರ 69ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ದೇಶದಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಇವತ್ತು ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಕ್ಕ ಮಾಯಾವತಿ ಅವರ ಒಂದು ಹುಟ್ಟುಹಬ್ಬ ಅಂಗವಾಗಿ 69ನೇ ವರ್ಷ ಹುಟ್ಟುಹಬ್ಬ ಅಂಗವಾಗಿ ಅವರಿಗೆ ಶುಭವನ್ನು ಗಂಗಾವತಿ ತಾಲೂಕು ಮುಖಾಂತರನೇ ತಿಳಿಸ್ತಿದ್ದೇವೆ. ಯಾಕಂದ್ರೆ ಅವರು ಪ್ರತಿದಿನ ಇವತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದ ಮೇಲ್ಜಾತಿ ಬಡವರು ಪರವಾಗಿ ಇರ್ತಕ್ಕಂಥ ಬಹುಜನ ಸಮಾಜ ಪಾರ್ಟಿ ಅಕ್ಕ ಮಾಯಾವತಿ ಅವರು ಮತ್ತು ದಾದಾ ಸಾಹೇಬ್ ಕಾಂತಿರಾಮ್ ಅವರ ಏನು ಮಾರ್ಗದರ್ಶನದಲ್ಲಿ ಇವತ್ತು ಅಕ್ಕ ಮಾಯಾವತಿ ಇವತ್ತು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆ ದೊಡ್ಡ ರಾಜ್ಯದಲ್ಲಿ ಉತ್ತರ ಪ್ರದೇಶ ಅನ್ನೋದು ಒಂದು ಗುಂಡಾ ರಾಜ್ಯ. ಆ ಗುಂಡಾ ರಾಜ್ಯದಲ್ಲಿ ಇವತ್ತು 4 ಸಲ ಮುಖ್ಯಮಂತ್ರಿ ಆಗಿ ಅಲ್ಲಿರ್ತಕ್ಕಂಥ ಬಡವರಿಗೆ ಭೂಮಿ ಮತ್ತು ಆಸ್ತಿಯನ್ನು ಹಂಚಿಕೆ ಮಾಡಿದ್ದಾರೆ ಅವ್ರ ಸರ್ಕಾರದಲ್ಲಿ. ಇವತ್ತು ಅವ್ರು ಮಾಡಿದಂಥ ಕೆಲಸಗಳಲ್ಲಿ ಇವತ್ತು ಮತ್ತು BJP ಸರ್ಕಾರ ಕೂಡ ಅವ್ರ ದಾರಿಯಲ್ಲೇ ಹೊರಟಿದೆ. ಯಾಕಂದ್ರೆ ಅವ್ರು ಹಾಕಿದಂಥ ಮಾರ್ಗ ಅದು. ಯಾಕಂದ್ರೆ ಆ ದೊಡ್ಡ ರಾಜ್ಯದಲ್ಲಿ, ಆ ಗುಂಡಾ ರಾಜ್ಯದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಾರ್ದಂಥ ಒಂದು ರಾಜ್ಯವನ್ನು ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿ ಇವತ್ತು ಒಳ್ಳೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಒಳ್ಳೆಯ ರಕ್ಷಣೆಯನ್ನು ಕೊಟ್ಟು, ಅಲ್ಲಿರ್ತಕ್ಕಂಥ ಬಡವರಿಗೆ ಭೂಮಿಯನ್ನು ಕೊಟ್ಟು, ಅಲ್ಲಿರ್ತಕ್ಕಂಥ ಬಡವರು ಮತ್ತು ಮೇಲ್ಜಾತಿಯ ಬಡವರಿಗೆ ಕೂಡ ನೌಕರಿಯನ್ನು ಮೀಸಲಾತಿ ಪಡ್ಕೊಂಡು ಮತ್ತು ನೌಕರಿಯನ್ನು ಅರೇಂಜ್ಮೆಂಟ್ ಮಾಡಿದಂಥ ಆ ಸರ್ಕಾರದಲ್ಲಿ ಇವತ್ತು ಕೂಡ ಮುಂದಿನ ಸಲ 2027ರಲ್ಲಿ ಮತ್ತೆ ಉತ್ತರ ಪ್ರದೇಶ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ಮತ್ತೆ ಅಕ್ಕ ಮಾಯಾವತಿಯವರು ಕೂಡ ಮುಖ್ಯಮಂತ್ರಿ ಆಗ್ತಾರಂತ ನಮ್ಮ ಅಭಿಪ್ರಾಯ. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನ ಸ್ವಾಮಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾದಂಥ ಮಾಯಾವತಿಯರ ಒಂದು ಹುಟ್ಟುಹಬ್ಬವನ್ನು ದೇವರೇ ನಾವು ನೆನಪು ಮಾಡಿಕೊಂಡು ಅವರಿಗೆ 67 ವರ್ಷಗಳ ಕಾಲ ಸಮಾಜ ಸೇವೆಗಾಗಿ, ನಮ್ಮ ಜನರಿಗಾಗಿ, ದೇಶಕ್ಕಾಗಿ ದುಡಿದು ಶ್ರಮಿಸಿ ಕಾನೂನು ಪ್ರಕಾರ ಅವರು ಎಲ್ಲ ರೀತಿಯಲ್ಲೂ ಹೋರಾಟ ಮಾಡಿ
ದೇವರೇ, ಎಷ್ಟೋ ಜನರಿಗೆ ಒಂದು ನ್ಯಾಯವನ್ನು ಒದಗಿಸ್ತಾ ಇದ್ದಾರಪ್ಪ. ದೇವರೇ, ಅವರು ಮಾಡುವಂಥ ಕಾರ್ಯ, ಅವರು ಕೈಗೊಳ್ಳುವಂಥ ಎಲ್ಲ ಒಂದು ನಿಯಮಗಳು, ಯೋಜನೆಗಳು ಸಕಲವೂ ಸಾರ್ವಜನಿಕರಿಗೆ, ನಮ್ಮ ಭಾರತ ದೇಶದ ಜನರಿಗೆ ಒಂದು ಸಮಾನತೆಯಾಗಲಿ, ಒಂದು ಒಳ್ಳೆಯದಾಗಲಿ ಸ್ವಾಮಿ. ಅವರು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಕುರಿತು ಅವರ ಅಭಿಮಾನಿಗಳಾದ ನಾವೆಲ್ಲರೂ ಸ್ವಾಮಿ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈಗೋ ಮಾಯಾವತಿಯವರಿಗೆ ಕರ್ತನೇ, ನೀನು ಅವರಿಗೆ ಆರೋಗ್ಯ ಬಲವನ್ನು ಅನುಗ್ರಹಿಸಿ ಆಯಸ್ಸನ್ನು ಕೊಡಪ್ಪ. ಅವರಿನ್ನೂ ಹೆಚ್ಚಾಗಿ ಕರ್ತನೆ ರಾಜಕೀಯದಲ್ಲಿಯೂ ಸಮಾಜ ಸೇವೆಯಲ್ಲಿಯೂ ತಮ್ಮ ಒಂದು ಗುರಿಯನ್ನು ಮುಟ್ಟಲಿಕ್ಕಾಗುವಂತೆ ಸ್ವಾಮಿ ನೀನು ಅವರಿಗೆ ಸಹಾಯ ಮಾಡಿ. ನಿಮ್ಮ ಹಸ್ತವರ ಮೇಲೆ ಚಾಚ ದೇವರೇ, ಜ್ಞಾನ ವಿವೇಕವನ್ನು ಅವರಿಗೆ ಅನುಗ್ರಹಿಸು. ಇನ್ನೂ ಹೆಚ್ಚು ಆಯಸ್ಸು, ಆರೋಗ್ಯ, ಇನ್ನು ಜ್ಞಾನ ವಿವೇಕದಿಂದ ಅವರು ನಡೆಸುವಾಗ ದೇವರೇ ನಿನ್ನ ಸನ್ನಿಧಿಯಲ್ಲಿ ಧನ್ಯ ಮಾಡಿ. ಅವರ ಒಂದು ಕರ್ತನೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಂದಂಥ ಎಲ್ಲ ಪ್ರೇರಿಗಾಗಿಯೂ ಉಲ್ಲೇಶ್ ದೇವರ ಮನೆಯವರಿಗಾಗಿಯೂ ನಾನು ಕೊಂಡಾಡುತ್ತೇನೆ. ಆ ಒಂದು ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಿಕೊಂಡು ತಮ್ಮ ನೇತೃತ್ವದಲ್ಲಿ ಕಾರ್ಯ ನಡೆಸ್ತಾ ಇದ್ದಾರೆ. ಅವರೊಟ್ಟಿಗೆ ಬಂದ ಅವರ ಎಲ್ಲ ಅಭಿಮಾನಿಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಎಲ್ಲರನ್ನೂ ನೀವು ಆಶೀರ್ವದಿಸಿ ಶ್ರೇಷ್ಠವಾಗಿ ಮಾಯಾವತಿಯ ನಿಮ್ಮಕ್ಕೆ ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ